ಬದನೆಕಾಯಿ ಸೇವನೆ ಮಾಡುವ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬರು ನಿಮ್ಮ ಜೀವಮಾನದಲ್ಲಿ ಒಂದಲ್ಲ ಒಂದು ಸಾರಿ ಬದನೆಕಾಯಿಯನ್ನು ಸೇವನೆ ಮಾಡಿರ್ತೀರ. ಅದರಲ್ಲೂ ನೀವು ಉತ್ತರ ಕರ್ನಾಟಕದ ಭಾಗದವರಾಗಿದ್ದರೆ ಬದನೆಕಾಯಿಯನ್ನು ಪ್ರತಿನಿತ್ಯ ಸೇವನೆ ಮಾಡ್ತಾ ಇರ್ತೀರ. ಯಾಕಂದರೆ ಮದುವೆಯಲ್ಲಿ ಮದುಮಗಳಿಲ್ಲ ಅಂದರೆ ನಡೆಯುತ್ತೆ, ಆದರೆ ಮದುವೆಯಲ್ಲಿ ಬದನೆಕಾಯಿ ಪಲ್ಯ ಇಲ್ಲ ಅಂದರೆ ನಡೆಯೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಬದನೆಕಾಯಿಯನ್ನು ಇಷ್ಟಪಡುವಂಥ ಜನರು ಉತ್ತರ ಕರ್ನಾಟಕದವರು. ಹಾಗಾಗಿ ಬದನೆಕಾಯಿ ಜಸ್ಟ್ ಬಾಯಿ ರುಚಿಗೆ ಮಾತ್ರನ ಅಥವಾ ಇದರಲ್ಲಿ ಯಾವುದಾದ್ರೂ ಔಷಧೀಯ ಗುಣಗಳು ಇದಾವ ಅನ್ನೋದನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ಹೌದು ಸ್ನೇಹಿತರೆ, ಬದನೆಕಾಯಿ ಜಸ್ಟ್ ಬಾಯಿ ರುಚಿಗೆ ಮಾತ್ರ ಅಲ್ಲ, ಇದರಲ್ಲಿ ನಾವು ಹಲವಾರು ಔಷಧೀಯ ಗುಣಗಳನ್ನು ಕಾಣಬಹುದಾಗಿದೆ. ಮೊದಲನೆಯದಾಗಿ ಬದನೆಕಾಯಿ ಶುಕ್ರ ವೃದ್ಧಿಕರ, ಅಂದರೆ ವೀರ್ಯ ಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ. ಜ್ವರವನ್ನು, ಕಫವನ್ನು, ವಾತ ರೋಗಗಳನ್ನು ವಾಸಿ ಮಾಡುವ ಗುಣವನ್ನು ನಾವು ಬದನೆಕಾಯಿಯಲ್ಲಿ ಕಾಣಬಹುದು. ಎಳೆ ಬದನೆಕಾಯಿ ಆಗಿದ್ದರೆ ಪಿತ್ತ ಮತ್ತು ಕಫವನ್ನು ನಾಶ ಮಾಡುತ್ತೆ. ಬಲಿತ ಬದನೆಕಾಯಿ ಆಗಿದ್ದರೆ ಲಘುವಾಗಿದ್ದು ಸ್ವಲ್ಪ ನಿಮ್ಮಲ್ಲಿ ಪಿತ್ತವನ್ನು ಹೆಚ್ಚು ಮಾಡುತ್ತೆ. ಕೆಲವರು ಬದನೆಕಾಯಿಯನ್ನು ಕೆಂಡದಲ್ಲಿ ಸುಟ್ಟು ಸೇವನೆ ಮಾಡುವ ರೂಢಿಯನ್ನು ಹೊಂದಿರ್ತಾರೆ. ಈ ರೀತಿ ಕೆಂಡದಲ್ಲಿ ಸುಟ್ಟು ಬದನೆಕಾಯಿಯನ್ನು ಸೇವನೆ ಮಾಡೋದ್ರಿಂದ ಪಿತ್ತ ಹೆಚ್ಚಾಗುತ್ತೆ. ವಾತ ರೋಗಗಳು, ಕಫ ರೋಗಗಳು, ಮೇಧಸ್ಸು ಇದೆಲ್ಲ ಕೂಡ ಕಡಿಮೆಯಾಗುತ್ತೆ. ಮತ್ತು ಅಗ್ನಿದೀಪನಕಾರಿ, ಅಂದರೆ ನಿಮ್ಮ ಜಠರಾಗ್ನಿ ಹೆಚ್ಚಾಗುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಉಪ್ಪನ್ನು ಬೆರೆಸಿ ಸೇವನೆ ಮಾಡೋದ್ರಿಂದ ಇದರ ಗುಣ ಗುರುಗುಣವಾಗಿ ಮತ್ತು ಸ್ನಿಗ್ಧ ಗುಣವಾಗಿ ಬದಲಾಗೋದ್ರಿಂದ ನಿಮ್ಮ ಜೀರ್ಣಕ್ರಿಯೆಗೆ ಸ್ವಲ್ಪ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುತ್ತೆ.